ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತು ನಿಮಗೋಸ್ಕರ ಗೋಲ್ಡ್ ಸ್ಟಡ್ ಇಯರಿಂಗ್ಸ್ನ ಫಸ್ಟ್ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಗೋಲ್ಡ್ನ ಮ್ಯಾನಿಫೆಸ್ಟೇಷನ್ ಮಾಡೋದು, ಮನಿ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಒಂದು ಸೀಕ್ರೆಟ್ ಸ್ವಿಚ್ ಕೋಡ್ ನಂಬರ್ನ ಹೇಳ್ತಾ ಇದ್ದೀನಿ. ಸೊ ಅದನ್ನು ನೀವು ವಿಡಿಯೋನ ವಾಚ್ ಮಾಡಿ. ಫುಲ್ ವಿಡಿಯೋ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಸ್ಟಡ್ ಇಯರಿಂಗ್ಸ್ನ ತೋರಿಸ್ತಾ ಇದ್ದೀನಿ, ಗೋಲ್ಡ್ ಸ್ಟಡ್ ಇಯರಿಂಗ್ಸ್ನೆಲ್ಲ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಒಂದಕ್ಕಿಂತ ಒಂದು ಡಿಸೈನಲ್ಲಿ ಆಗಿರ್ಬೋದು, ಮತ್ತು ಆ ಒಂದು ವೆಯ್ಟಲ್ಲಿರ್ಬೋದು, ತುಂಬಾ ಚೆನ್ನಾಗಿರುವ ಟ್ರೆಂಡಿ ಲುಕ್ ಕೊಡುವಂತಹ ಸ್ಟಡ್ ಇಯರಿಂಗ್ಸ್ನ ತೋರಿಸ್ತಾ ಇದ್ದೀನಿ. ಸೊ ಎಲ್ಲನೂ ಏನು ಗೊತ್ತಾ ಫ್ರೆಂಡ್ಸ್, 2 ಗ್ರಾಮ್ಸಿಂದ ಸ್ಟಾರ್ಟ್ ಆಗಿ ಅಪ್ ಟು ನಿಮಗೆ 5 ಗ್ರಾಮ್ಸ್ವರೆಗೂ ಬರುತ್ತೆ. ಸೊ ನೀವು ಪಾರ್ಟಿ ವೇರೂ ಮಾಡ್ಬೋದು. ಅಂದರೆ ಮದುವೆಗಾಗಲಿ ಯಾವುದೇ ಒಂದು ಫಂಕ್ಷನ್ಗಾಗಲಿ ಯೂಸ್ ಮಾಡಬೇಕಾದ್ರೆ ಈ ಥರ ಸ್ಟಡ್ ಇಯರಿಂಗ್ಸ್ನ ನೀವು ವೇರ್ ಮಾಡಿ ಹೋಗ್ಬೋದು. ತುಂಬಾ ಚೆನ್ನಾಗಿದೆ ಇವ್ರ ಶಾಪಲ್ಲಿ, ಒಳ್ಳೊಳ್ಳೆ ಕಲೆಕ್ಷನ್ ಇದೆ. ಸೊ ಇವರ ಶಾಪ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನೀವು ನೋಡ್ತಾ ಇರೋದು ಮೇಲ್ಗಡೆ ಲೈನಲ್ಲಿ ಏನಿದೆ, ಸೊ ಅದು ನೋಡಿ 2.25 ಗ್ರಾಮಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಮಧ್ಯದಲ್ಲಿ ಒಂದು ಸ್ಟೋನ್ ಥರ ಬಂದಿದೆ, ರೂಬಿ ಸ್ಟೋನ್ ಥರ. ಮತ್ತು ಈ ಒಂದು ಪ್ಯಾಟ್ರನ್ ನೋಡಿ, ಇದು ಅಷ್ಟು 3.25 ಗ್ರಾಮ್ನಲ್ಲಿ ಬರುತ್ತೆ, ಸೆಕೆಂಡ್ ಒನ್ ಸ್ಟಡ್ ಇಯರಿಂಗು. ಮತ್ತು ಇದು ನೋಡಿ 2.25 ಗ್ರಾಮಲ್ಲಿ ಬರುತ್ತೆ. ಮತ್ತು ಈ ಒಂದು ಸ್ಟಡ್ ಇಯರಿಂಗ್ ನಿಮಗೆ 3 ಗ್ರಾಮ್ಸ್ನಲ್ಲಿದೆ. ಮತ್ತು ಇದು ನೋಡಿ ಒಂದು ಸ್ವಲ್ಪ ಬ್ರಾಡ್ ಆಗಿರೋದ್ರಿಂದ ನೀವು ಫಂಕ್ಷನ್ ವೇರ್ಗೆಲ್ಲ ಯೂಸ್ ಮಾಡ್ಬೋದು. ಇದೊಂದು 7 ಗ್ರಾಮ್ಸ್ನಲ್ಲಿ ಬರುತ್ತೆ ನಿಮಗೆ. ಸೊ ಹಾಗೆ ತೋರಿಸ್ತೀನಿ ಬನ್ನಿ. ಸೊ ನೋಡಿ 7 ಗ್ರಾಮ್ಸ್ನಲ್ಲಿದೆ ಇದು. ಸೊ ಅಲ್ಲಿ ಇಲ್ಲಿ ಸುತ್ತ ನಿಮಗೆ ಒಂದು ಇದು ರೂಬಿದು ಸ್ಟೋನ್ ಹಾಕಿರೋದ್ರಿಂದ ತುಂಬ ಲುಕ್ ಬರುತ್ತೆ ಅದು. ಇದೆಲ್ಲ ಏನು ಗೊತ್ತಾ ಫ್ರೆಂಡ್ಸ್, ಆ್ಯಂಟಿಕ್ ಫಿನಿಶಿಂಗ್ನಲ್ಲಿದೆ. ಇದು 5 ಗ್ರಾಮಲ್ಲಿ ಬರುತ್ತೆ. ಸೊ ಇವಾಗೆಲ್ಲ ಟ್ರೆಂಡ್ ಅಲ್ಲ ಆ್ಯಂಟಿಕ್ ಡಿಸೈನ್ದು. ಸೊ ಆ ಥರ ಇದು ನೋಡಿ ತುಂಬ ಚೆನ್ನಾಗಿರುವ ಲಕ್ಷ್ಮೀದು ಓಲೆ ನೋಡಿ 3.25 ಗ್ರಾಮಲ್ಲಿ ಬರುತ್ತೆ. ತುಂಬ ಬ್ಯೂಟಿಫುಲ್ ಆಗಿದೆ ಇದು. ಸೊ ಏನು ಗೊತ್ತಾ, ಪ್ಲೇನ್ ಓಲೆಗೆ ಒಂದು ಸ್ಟೋನ್ ಥರ ಒಂದೇ ಒಂದು ಸ್ಟೋನ್ ಇದ್ರೂ ತುಂಬ ಲುಕ್ ಇರುತ್ತೆ. ಅದು 3 ಗ್ರಾಮಲ್ಲಿತ್ತು. ಮತ್ತು ಇದು ನೋಡಿ 6 ಗ್ರಾಮಲ್ಲಿ 6 ಗ್ರಾಮ್ಸಲ್ಲಿ ಬರುತ್ತೆ. ಸೊ ಒಂಥರ ಪಿಂಕ್ ಕಲರ್ ಆಯಿತಾ, ಇದು ಒಂಥರ ಮೆಜಂತಾ ಕಲರಲ್ಲಿದೆ. ಮೆಜಂತಾ ಶೇಡಲ್ಲಿ ಇದು ಸಕ್ಕರೆ ಮಣಿ ಹಾಕಿದ್ದಾರೆ, ತುಂಬ ಕ್ಯೂಟಾಗಿದೆ. 6 ಗ್ರಾಮ್ಸಲ್ಲಿದೆ. ಮತ್ತು ಈ ಒಂದು ಸ್ಟಡ್ ಇಯರಿಂಗ್ ನೋಡಿ 3 ಗ್ರಾಮ್ಸ್ನಲ್ಲಿ ಬರುತ್ತೆ. ಮತ್ತು ಇದು 5 ಗ್ರಾಮ್ಸ್ನಲ್ಲಿದೆ. ಸೊ ಎಲ್ಲ ಸ್ಟಡ್ ಇಯರಿಂಗ್ಸ್ ಏನು ಗೊತ್ತಾ, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಡಿಸೈನಲ್ಲಾಗಿರ್ಬೋದು, ಲುಕ್ಕಲ್ಲಾಗಿರ್ಬೋದು, ಬೇರೆ ಬೇರೆ ಥರ ಇದೆ. ಮತ್ತು ಇದು ನೋಡಿ 5 ಗ್ರಾಮ್ಸಲ್ಲಿದೆ. ಮತ್ತು ಈ ಒಂದು ಕಾಂತಾರ ಜುಮ್ಕಾ ನಿಮಗೆ 4 ಗ್ರಾಮ್ಸ್ನಲ್ಲಿ ಬರುತ್ತೆ. 4 ಗ್ರಾಮ್ 900 ಚಿಲ್ಲರೆ ಇದೆ ಸಮಥಿಂಗ್. ಸೊ 5 ಗ್ರಾಮ್ಸ್ ಒಳಗೆ ಅಂದ್ಕೊಳ್ಳಿ. ಸೊ ಈ ಒಂದು ಇಯರಿಂಗ್ ನೋಡಿ 3 ಗ್ರಾಮ್ಸ್ ಒಳಗೆ ಬರುತ್ತೆ. 2 ಗ್ರಾಮ್ 900 ಮಿಲಿ ಆ ಥರ ಇದೆ. ಸೊ ಇದು 2.5 ಗ್ರಾಮಲ್ಲಿ ಬರುತ್ತೆ. ಮತ್ತು ಇದು 3.5 ಗ್ರಾಮ್ನಲ್ಲಿ ಬರುತ್ತೆ. ಸೊ ಎಲ್ಲದಕ್ಕೂ ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ಒಂದೊಂದು ಸ್ಟೋನ್ ಥರ ಬಂದಿರುತ್ತೆ. ಬಿಕಾಸ್ ಹಾಗೆ ಪ್ಲೇನ್ ಅಷ್ಟು ಚೆನ್ನಾಗಿರಲ್ಲ, ಒಂದು ಸ್ಟೋನ್ ಇದ್ರೆ ಲುಕ್ ಇರುತ್ತೆ. ಅದೇನು ಜಾಸ್ತಿ ಏನು ವೇಟ್ ಆಗೋಲ್ಲ. ಇವಾಗ ನೋಡಿ ಇದು 6 ಗ್ರಾಮಲ್ಲಿದೆ. ಮತ್ತು ಈ ಒಂದು ಇಯರಿಂಗ್ ನೋಡಿ ಚಾಂದ್ಬಾಲಿ ಥರ ಪುಟಾಣಿದಿದೆ. ಇದು ತುಂಬಾ ಬ್ಯೂಟಿಫುಲ್ ಆಗಿದೆ. ಗ್ರೀನ್ ಕಲರ್ ಮತ್ತು ಪಿಂಕ್ ಶೇಡದು ಇದು ಸ್ಟೋನ್ಸ್ ಕೊಟ್ಟಿದ್ದಾರೆ. ಸೊ 5 ಗ್ರಾಮಲ್ಲಿದೆ ಅದು. ಮತ್ತು ಇದು ನೋಡಿ 4 ಗ್ರಾಮ್ 4.5 ಗ್ರಾಮಲ್ಲಿದೆ ಇದು. ಸೊ ರೆಡ್ ಮರೂನ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿದೆ ಇದು. ಮತ್ತು ಇದು ನೋಡಿ 6.25 ಗ್ರಾಮಲ್ಲಿ ಬರುತ್ತೆ. ಮತ್ತು ಈ ಒಂದು ಸ್ಟಡ್ ಇಯರಿಂಗ್ ನೋಡಿ ಮಧ್ಯದಲ್ಲಿ ನೋಡಿ ತುಂಬ ಚೆನ್ನಾಗಿದೆ, ಎಮರಾಲ್ಡ್ದೊಂದು ಸ್ಟೋನ್ ಥರ ಹಾಕಿದ್ದಾರೆ. ಅದು 5.25 ಗ್ರಾಮಲ್ಲಿ ಬರುತ್ತೆ. ಸೊ ಇವಾಗ ನೋಡಿ ಈ ಒಂದು ಟ್ರೀ ಬಾಕ್ಸ್ನಲ್ಲಿ ಫ್ರೆಂಡ್ಸ್ ಒಂದು ಸ್ವಲ್ಪ ಇದು ಚಾಂದ್ಬಾಲಿನೂ ಮಧ್ಯ ಮಧ್ಯ ಚಾಂದ್ಬಾಲಿಸು ಇಟ್ಟಿದ್ದಾರೆ. ಸೊ ಈ ಒಂದು ಟ್ರೀ ಬಾಕ್ಸಲ್ಲಿ ನಿಮಗೆ ಒಂದು 2 ಗ್ರಾಮ್ಸಿಂದ ಸ್ಟಾರ್ಟ್ ಆಗಿ ಅಪ್ ಟು 7 ಗ್ರಾಮ್ಸ್ವರೆಗೂ ಬರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ. ಮತ್ತು ಈ ವ್ಲಾಗ್ನಲ್ಲಿ ನಾನು ಮನಿದು ಮ್ಯಾನಿಫೆಸ್ಟೇಷನ್ದು ಟಿಪ್ಸ್ ಹೇಳಿದ್ದೀನಿ. ಸೊ ವಿಡಿಯೋನ ಮಿಸ್ ಮಾಡಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್. ಸೊ ಇವಾಗ ನೋಡಿ ಚಾಂದ್ಬಾಲಿದು ನಾನು ತೋರಿಸ್ತಾ ಇದ್ದೀನಿ. ಚಾಂದ್ಬಾಲಿನಲ್ಲಿ ಏನು ಗೊತ್ತಾ, ಇವ್ರ ಶಾಪಲ್ಲಿ ಒಂದು 2.5 ಗ್ರಾಮಿಂದನೇ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿರೋದಿದೆ. ಮತ್ತು ಇದು ನೋಡಿ 4 ಗ್ರಾಮಲ್ಲಿ ಬರುತ್ತೆ, 4 ಗ್ರಾಮ್ಸ್ನಲ್ಲಿದೆ. ಮತ್ತು ಈ ಒಂದು ಚಾಂದ್ಬಾಲಿ ನೋಡಿ 4 ಗ್ರಾಮ್ ಥರ ಬರುತ್ತೆ. ಸೊ ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿದೆ, ಕ್ಯೂಟಾಗಿದೆ. ಕೆಲವ್ರಿಗೆಲ್ಲ ತುಂಬ ಕಡಿಮೆ ವೇಟಲ್ಲಿ ಕೇಳ್ತಾರಲ್ಲ, ಸೊ ಅದಕ್ಕೋಸ್ಕರ 2.5 ಗ್ರಾಮಿಂದನೂ ಸ್ಟಾರ್ಟಿಂಗ್ ಇವ್ರ ಅಂಗಡಿಲಿ ಸಿಗುತ್ತೆ ನಿಮಗೆ. ಇದು ನೋಡಿ ಕಾಂತಾರ ಜುಮ್ಕಾ ನಿಮಗೆ ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿ ಸಕ್ಕರೆ ಮಣಿದು ಕೊಟ್ಟಿದ್ದಾರೆ. 4.25 ಗ್ರಾಮಲ್ಲಿದೆ. ಮತ್ತು ಇದು 6 ಗ್ರಾಮಲ್ಲಿ ಬರುತ್ತೆ. ಆವಾಗಲೇ ತೋರಿಸಿದ್ದು ಮೆಜಂತಾ ಶೇಡ್ ಅಲ್ವಾ, ಇದೊಂಥರ ಬ್ರೌನ್ ಶೇಡಲ್ಲಿದೆ. ಮತ್ತು ಇದು ನೋಡಿ 5 ಗ್ರಾಮ್ ಆಯಿತಾ, ಸೂರ್ಯ ಥರ ಬರುತ್ತೆ, ಸನ್ ಥರ ಬರುತ್ತೆ ಅದು. ಮತ್ತು ಇದು ನೋಡಿ ಹವಳ ಅದು ಕೋರಲ್ದು ಬರುತ್ತೆ, ಅದು 5 ಗ್ರಾಮ್ 4 ಗ್ರಾಮ್ ಆ ಥರನೇ. ಇದು ನೋಡಿ 4.25 ಗ್ರಾಮ್ ಆ ಥರ ಬರುತ್ತೆ ಕಾಂತಾರದು.
ಮತ್ತು ಇದು ನೋಡಿ 5 ಗ್ರಾಮ್ಸಲ್ಲಿದೆ. ಸೊ ತುಂಬ ಕಲೆಕ್ಷನ್ ತೋರಿಸಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಂಡು ನೀವು ಅಲ್ಲಿ ರೀಚ್ ಔಟ್ ಮಾಡಬೇಕು ಅಂದರೆ ಅಲ್ಲಿ ಹೋಗಿ ತೊಗೋಬೋದು, ಇಲ್ಲಾಂದರೆ ನಿಮಗೆ ಗೊತ್ತಿರೋ ಆಚಾರ್ಯ ಅಂಗಡಿಲೂ ಮಾಡಿಸ್ಕೋಬೋದು. ಸೊ ನೋಡಿ ಹಾಗೆ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಸುಮ್ಮನೆ ಹಾಗೆ ನೋಡೋದಕ್ಕಿಂತ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಆವಾಗಲೇ ನನಗೂ ಒಂದು ಇನ್ನೂ ಚೆನ್ನಾಗಿ ಮಾಡಬೇಕು ಅನಿಸುತ್ತೆ. ಸೊ ಬನ್ನಿ ಇದನ್ನು ಮ್ಯಾನಿಫೆಸ್ಟೇಷನ್ದು ಟಿಪ್ಸ್ ಹೇಳ್ಕೊಂಬರ್ತೀನಿ, ಹಾಗೆ ವಾಚ್ ಮಾಡಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಮ್ಯಾನಿಫೆಸ್ಟೇಷನ್ ಏನು ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳಿ ನೀವು. ಸೊ ಮ್ಯಾನಿಫೆಸ್ಟೇಷನ್ನಲ್ಲಿ 3 ಟೈಪ್ನ ನಾನು ವಿಂಗಡಿಸಿದ್ದೀನಿ. ಸೊ ಏನು ಅಂದರೆ, ಒಂದು ಥಾಟ್ ಪ್ರೊಸೆಸ್ ಆಯಿತಾ. ನಾವು ಥಾಟ್ ಅಂದರೆ ಏನೋ ನಾವು ಯೋಚನೆ ಮಾಡೋದು, ಮತ್ತು ಫೀಲಿಂಗ್ಸು, ಅದ್ರ ಬಗ್ಗೆನೇ ಏನಾರ ಥಿಂಕ್ ಮಾಡ್ತಾ ಇರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಾವು ಏನಾರ ಒಂದು ಗೋಲ್ಡ್ದು ಒಂದು ನೆಕ್ಲೇಸು ಇಲ್ಲ ಕಿವಿ ಓಲೆ ಏನಾರ ನೋಡಿರ್ತೀವಿ ಅಂದ್ಕೊಳ್ಳಿ. ಸೊ ಅದನ್ನೇ ಥಾಟ್ ಮಾಡ್ತಾ ಇರಬೇಕು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರಬೇಕು. ಮತ್ತು ಅದರದ್ದು ಫೀಲ್ ಮಾಡ್ತಾ ಇರಬೇಕು. ನಾವು ವೇರ್ ಮಾಡಿರಂಗೆ ಅದನ್ನು ನಾವು ಧರಿಸಿರುವಂಗೆ ಫೀಲ್ ಮಾಡ್ಕೋಬೇಕು ನಾವು. ಇವಾಗ ಯಾವ್ದಾರ ಒಂದು ನೆಕ್ಲೆಸ್ ನೋಡಿರ್ತೀರ ಅಂದ್ಕೊಳ್ಳಿ. ಸೊ ಆ ನೆಕ್ಲೆಸ್ನ ನೀವು ಹಾಕ್ಕೊಂಡಿರಂಗೆ ನೀವು ಕನ್ಸು ಕಾಣಬೇಕು. ಸೊ ಆ ಥರ ಈಸಿ ಮೆಥಡಲ್ಲಿ ಹೇಳಬೇಕು ಅಂದರೆ ಕನ್ಸು ಕಾಣಬೇಕು ಅದ್ರ ಬಗ್ಗೆ, ಓಕೆನಾ. ಸೊ ಆ್ಯಕ್ಷನ್ ಅಂದರೆ ಏನು ಅಂದರೆ, ಅದು ಮಾಡ್ತಾ ಇರೋಂಗೆ ಅಂದರೆ ಅದು ಸಿಕ್ಕಿದೆ ನಿಮಗೆ ಅನ್ನಂಗೆ ಫೀಲ್ ಆಗಬೇಕು ನೀವು. ಸೊ ಈ 3 ಮೆಥಡ್ ಕಂಬೈನ್ಡ್ ಆಗಿದ್ದರೆ ಮಾತ್ರ ಅದು ಮ್ಯಾನಿಫೆಸ್ಟೇಷನ್ ನಿಮಗೆ ಅದು ಈಸಿಯಾಗಿ ನೀವೇನು ಅನ್ಕೋತೀರೋ ಅದನ್ನು ಅಚೀವ್ ಮಾಡೋದಕ್ಕೆ ಸಾಧ್ಯ. ಸೊ ಇದೇನು ಗೊತ್ತಾ ಫ್ರೆಂಡ್ಸ್, ಮನಿ ಅಬಂಡೆನ್ಸ್ ಅಂತ. ಸೊ ನೀವು ಬಿಲೀಫ್ ಇರಬೇಕು, ಅಂದರೆ ನಂಬಿಕೆ ಇರಬೇಕು ಅದ್ರ ಮೇಲೆ. ಏನು ಗೊತ್ತಾ, ಮನಿ ಅನ್ನೋದು ಏನು ಗೊತ್ತಾ, ಮನಿ ಈಸ್ ಎ ಎನರ್ಜಿ ಆಯಿತಾ. ಮನಿ ಅನ್ನೋದು ಒಂದು ಎನರ್ಜಿ ನಮಗೆ. ಸೊ ಆ ಎನರ್ಜಿಯಿಂದ ಏನಾಗುತ್ತೆ, ನಿಮಗೆ ಏನೇನು ನಿಮಗೆ ಬೇಕೋ ಅದು ಸಿಗ್ತಾ ಹೋಗುತ್ತೆ ನಿಮಗೆ. ಸೊ ದುಡ್ಡಲ್ಲಿ ಎನರ್ಜಿ ಇರೋದ್ರಿಂದ ನೀವು ದುಡ್ಡನ್ನು ಎಲ್ಲಂದ್ರಲ್ಲಿ ಇಡಬಾರ್ದು. ಅದಕ್ಕೆ ತಾನೇ ಎಲ್ಲ ಹೇಳೋದು, ದುಡ್ಡನ್ನ ಯಾವ ಜಾಗದಲ್ಲಿ ಇಡಬೇಕೋ, ಚಪ್ಪಲಿನ ಯಾವ ಜಾಗದಲ್ಲಿ ಇಡಬೇಕೋ ಅದು ಅಲ್ಲಿಟ್ರೇ ಅದಕ್ಕೊಂದು ಮರ್ಯಾದೆ ಅಂತಾರಲ್ಲ. ಸೊ ಆ ಥರ. ಸೊ ನೀವು ಒಂದು ನಿಮಿಷ ಹೇಳ್ತೀನಿ ಬನ್ನಿ. ಏನು ಗೊತ್ತಾ ಫ್ರೆಂಡ್ಸ್, ನೀವು ದುಡ್ಡನ್ನ ಎಲ್ಲಂದ್ರಲ್ಲಿ ಇಡಕ್ಕೆ ಹೋಗ್ಬಾರ್ದು. ಬಿಕಾಸ್ ದುಡ್ಡುದು ಏನು ಹೇಳಿ ಲಕ್ಷ್ಮೀ ಸ್ವರೂಪ ಇರುತ್ತೆ. ದುಡ್ಡು ನಾವು ಎಲ್ಲಂದ್ರಲ್ಲಿ ಇಟ್ಟರೆ, ಸ್ಲಿಪ್ಪರ್ನೂ ಅಷ್ಟೇ ಎಲ್ಲಂದ್ರಲ್ಲಿ ಇಡಬಾರ್ದು, ಮನೆಯ ಹೊರಗಡೆನೇ ಇಡಬೇಕು. ಸ್ಲಿಪ್ಪರ್ ಆಗಲಿ ದುಡ್ಡು ಅಷ್ಟೇ. ನಾವು ಒಂದು ಕರೆಕ್ಟಾಗಿರೋ ಒಂದು ನಾರ್ತ್ ಈಸ್ಟ್ ಜಾಗ ಬರುತ್ತೆ ನೋಡಿ, ಉತ್ತರದಲ್ಲಿ ಇಡ್ಬೋದು, ಇಲ್ಲ ಇದು ಪೂರ್ವ, ಇಲ್ಲ ಇದ್ರ ಪಶ್ಚಿಮ ಮುಖ, ಆ ಥರ ದಿಕ್ಕಲ್ಲಿ ಇಡಬೇಕು ದುಡ್ಡನ್ನ. ಜಾಸ್ತಿ ನಾನು ಉತ್ತರ ದಿಕ್ಕಿನಲ್ಲೇ ಇಡೋದು ನಾನು. ಬಿಕಾಸ್ ಉತ್ತರ ದಿಕ್ಕಿನಲ್ಲಿ ಏನು ಅಂದರೆ ನಮಗೆ ಮನಿದು ಎನರ್ಜಿ ಫ್ಲೋ ಆಗುತ್ತೆ ಆಯಿತಾ, ಅಂದರೆ ದುಡ್ಡು ಇನ್ಕ್ರೀಸ್ ಆಗುತ್ತೆ ಆ ದಿಕ್ಕಿನಲ್ಲಿ ಇಟ್ಟರೆ. ಸೊ ವಾಸ್ತು ಪ್ರಕಾರ ಅದು. ಸೊ ಯಾವಾಗಲೂ ಅದು ಅಂದ್ಕೊಳ್ಳಿ, ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕಂದ್ರೆ ನೀವು ಬಿಲೀಫ್ ಇರಬೇಕು ನಿಮಗೆ, ಅಂದರೆ ನೀವು ನಂಬಿಕೆ ಇರಬೇಕು, ನಂಬಬೇಕು. ಏನಾರ ಒಂದು ಟ್ರಸ್ಟ್ ಮಾಡ್ತಾರೆ ಅಂತಾರಲ್ಲ ಆ ಥರ. ಸೊ ನೀವು ಮನಿನಲ್ಲಿ ಎನರ್ಜಿ ಫ್ಲೋ ಆಗೋದ್ರಿಂದ ನೀವು ಯಾವಾಗ್ಲೂ ದುಡ್ಡಿಗೆ ರೆಸ್ಪೆಕ್ಟ್ ಕೊಡಬೇಕಾಗತ್ತೆ. ಸೊ ಆ ಥರ ಫ್ರೆಂಡ್ಸ್. ಸೊ ಮ್ಯಾನಿಫೆಸ್ಟೇಷನ್ ಏನು ಅಂದರೆ, ನಾವು ಥಿಂಕ್ ಮಾಡೋದು. ಯಾವ್ದಾರ ಒಂದು ವಸ್ತುನ ನೋಡಿರ್ತೀರ, ಫಾರ್ ಎಕ್ಸಾಂಪಲ್ ನೀವೊಂದು ಕಾರ್ ನೋಡಿರ್ತೀರ ಅಂದ್ಕೊಳ್ಳಿ, ಇಲ್ಲ ಒಂದು ಸೈಟ್ ಮನೆ ಏನಾರ ನೋಡಿರ್ತೀರ. ಸೊ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರಬೇಕು. ಫಸ್ಟ್ ಇದು ಆಯಿತಾ, ಫಸ್ಟ್ ಇದು ಏನು ಮಾಡಬೇಕು ಅಂದರೆ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರಬೇಕು. ಸೆಕೆಂಡ್ ಇದು ಏನು ಮಾಡಬೇಕು ಅಂದರೆ ಅದನ್ನು ಫೀಲ್ ಮಾಡಬೇಕು. ಯಾವ ಥರ ಫೀಲ್ ಮಾಡಬೇಕು ನೀವು ಅಂದರೆ, ಅದು ನಿಮಗೆ ಸಿಕ್ಕಿರಂಗೆ ಕನ್ಸು ಕಾಣಬೇಕು ಅದ್ರ ಬಗ್ಗೆನೇ. ಈಗ ಒಂದು ಒಡವೆ ಬಗ್ಗೆ ಹೇಳೋದಾದರೆ, ಒಂದು ಕಿವಿ ಓಲೆ ನೋಡಿರ್ತೀರ ಅಂದ್ಕೊಳ್ಳಿ, ಯಾವ್ದಾರ ಒಂದು ಶಾಪಲ್ಲಿ ನೋಡಿರ್ತೀರ. ಸೊ ಆ ಓಲೆನ ನೀವು ವೇರ್ ಮಾಡಿರಂಗೆ, ಅಂದರೆ ನಿಮ್ಮ ಹಾಕೊಂಡಿರಂಗೆ ಕನ್ಸು ಕಾಣಬೇಕು ಅದನ್ನು. ಸೊ ಆ್ಯಕ್ಷನ್ ಮೂರನೇದು ಏನು ಅಂದರೆ, ನೀವು ಅದು ನಿಮಗೆ ಸಿಕ್ಕಿದೆ ಅಂತ ಆಯಿತಾ, ಆಲ್ರೆಡಿ ನೀವು ಹೆಂಗೆ ಫೀಲ್ ಆಗಬೇಕು ಅಂದರೆ ಅದು ಥ್ಯಾಂಕ್ ಯು ಗಾಡ್, ನನಗೆ ಅದು ಸಿಕ್ಕಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಆ ಥರ ಫೀಲ್ ಮಾಡ್ಕೋಬೇಕು. ಸೊ ಅವಾಗ ಏನಾಗುತ್ತೆ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದೋಗಿ ಸೇರ್ಕೊಳ್ತಾ ಹೋಗುತ್ತೆ, ಇವ್ರಿಗೆ ನಿಜವಾಗ್ಲೂ ಸಿಕ್ಕಿದೆ ಇದು ಅಂತ ಆಯಿತಾ. ಸೊ ಇದೆಲ್ಲ ಯೂನಿವರ್ಸ್ ಕನೆಕ್ಟ್ ಆಗುತ್ತೆ ಇದೆಲ್ಲ ಥಿಂಗ್ಸು. ಸೊ ಕೆಲವ್ರು ನಂಬೋರ್ಗೆ ಈ ವ್ಲಾಗ್ ನಾನು ಮಾಡ್ತಾ ಇರೋದು, ಬಿಕಾಸ್ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಸೊ ಕೆಲವರು ಟ್ರಸ್ಟ್ ಮಾಡಬೇಕು. ಮೇಯ್ನಾಗಿ ಏನು ಗೊತ್ತಾ, ಮ್ಯಾನಿಫೆಸ್ಟೇಷನ್ ಅಂದರೆ ನೀವು ಸುಮ್ಮನೆ ಹೇಗೇಗೋ ಅಯ್ಯೋ ಯಾರೋ ಏನೋ ಮಾಡ್ತಾ ಇದ್ದಾರೆ ನಾವು ಮಾಡಬೇಕು ಆ ಥರ ಅಲ್ಲ. ನಿಮ್ಗೇನಾರು ಅಚೀವ್ ಮಾಡಬೇಕು ಲೈಫಲ್ಲಿ ಅಂದರೆ ನೀವು ಅದನ್ನು ಮಾಡಲೇಬೇಕಾಯ್ತಾ. ಸೊ ನಿಮಗೆ ಅದು ಸಿಗ್ತಾ ಹೋಗುತ್ತೆ. ಟ್ರಸ್ಟ್ ಮಾಡಬೇಕು, ಮೇಯ್ನಾಗಿ ಟ್ರಸ್ಟ್. ನೀವು ಏನಾರ ಒಂದು ಆಗತ್ತೆ ಅಂದರೆ ಆ ಕೆಲಸ ಆಗೋವರೆಗೂ ಬಿಡಬಾರ್ದು, ನೀವು ಮನಸ್ಸಲ್ಲೇ ಇರಬೇಕು ಅದು. ಸೊ ಫಾರ್ ಎಕ್ಸಾಂಪಲ್ ನನಗೇನಾರ ಒಂದು ಗೋಲ್ಡ್ ನಾನು ತೊಗೋಬೇಕು ಅಂದರೆ ಅದು ಆಗೋವರೆಗೂ ಅದು ಸಿಗೋವರೆಗೂ ನಾನು ಬಿಡೋಲ್ಲ, ಅಲ್ಲಿವರೆಗೂ ನಾನು ಟಾರ್ಗೆಟ್ ಮಾಡಿರ್ತೀನಿ ಅದನ್ನು. ಸೊ ಆ ಥರ ನಾನು ಹೇಳಿದ್ನಲ್ಲ ಎಷ್ಟೊಂದು ಪ್ರೊಸೀಜರ್ ಇದೆ ಅದಕ್ಕೆ. ನಾನು ವಾಟರ್ ಮ್ಯಾನಿಫೆಸ್ಟೇಷನ್ ಬಗ್ಗೆನೂ ತುಂಬ ವೀಡಿಯೋಸ್ ನೀವು ನೋಡಿರ್ಬೋದು ನನ್ನ ಬ್ಲಾಗ್ಸಲ್ಲಿ.
ಸೊ ಆ ಥರ. ಸೊ ಇವತ್ತು ನಾನು ಒಂದು ಸೀಕ್ರೆಟ್ ಸ್ವಿಚ್ ಕೋಡ್ ನಂಬರ್ ಹೇಳ್ತಾ ಇದ್ದೀನಿ. ಸೊ ತುಂಬ ಈಸಿ ಮೆಥಡ್ ಇದು, ನೀವೂ ಮಾಡ್ಬೋದು. ಸೊ ಇದು ಮಾಡೋದ್ರಿಂದ ಏನು ಗೊತ್ತಾ, ನಿಮಗೆ ತುಂಬ ಚೆನ್ನಾಗಿ ದುಡ್ಡು, ನೀವೇನು ಅನ್ಕೋತಿರೋ ಡಿಸೈರ್, ನಿಮ್ಮ ಒಂದು ಡಿಸೈರ್ನ ಇದರಲ್ಲಿ ಹೇಳ್ಕೊಬೋದು. ನಿಮ್ಗೆ ಏನು ಇಷ್ಟನೋ ಒಂದು, ಬಟ್ ಏನು ಅಂದರೆ ಒಂದು ಡಿಸೈರ್ ಮಾತ್ರ ಅಟ್ ಅ ಟೈಮ್ ಮಾಡಬೇಕು. ಅದು ಸಕ್ಸಸ್ ಆದಮೇಲೆ ಇನ್ನೊಂದು ಮಾಡ್ಕೊಳ್ಳಿ. ಸೊ ಅದ್ರ ಬಗ್ಗೆ ಹೇಳ್ತೀನಿ, ಹಾಗೆ ಬನ್ನಿ. ಸೊ ಇವಾಗ ಬನ್ನಿ ಫ್ರೆಂಡ್ಸ್, ನಾನು ಸ್ವಿಚ್ ಕೋಡ್ ನಂಬರ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ನೋಡ್ಕೊಂಬನ್ನಿ. ಸೊ ಇವಾಗ ನೋಡಿ, ಮ್ಯಾನಿಫೆಸ್ಟೇಷನ್ದು ನಾನು ಸ್ವಿಚ್ ಕೋಡ್ ನಂಬರ್ ಇವತ್ತಿಂದು ನಾನು ಸೀಕ್ರೆಟ್ ಕೋಡ್ ನಂಬರ್ ಹೇಳ್ತಾ ಇದ್ದೀನಿ. ಸೊ ಅದೇನು ಅಂದರೆ 369 ಅಂತ ಆಯ್ತಾ. ಈ ನಂಬರ್ನ ಇದು ನೀವು ಎಷ್ಟು ದಿನ ಬರೀಬೇಕು ಅಂದರೆ 45 ಡೇಸ್ ಬರೀಬೇಕು. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ರೆಡ್ ಪೆನ್ ಯೂಸ್ ಮಾಡಬೇಕು. ರೆಡ್ ಕಲರ್ ಇಂಕನ್ನೇ ಯೂಸ್ ಮಾಡಬೇಕು. ಬೇರೆ ಕಲರ್ ಬ್ಲೂ ಕಲರ್ ಆಗಲಿ ಗ್ರೀನ್ ಬ್ಲ್ಯಾಕ್ ಯೂಸ್ ಮಾಡೋಂಗಿಲ್ಲ, ಬರೀ ರೆಡ್, ಓನ್ಲಿ ರೆಡ್ ಕಲರ್. ಓಕೆ, ಸೊ ಬೇರೆ ಯಾವ ಕಲರ್ ಪೆನ್ನು ನೀವು ಯೂಸ್ ಮಾಡಬಾರ್ದು. ಸೊ ಒಂದು ಡಿಸೈರ್ ಯಾವ್ದಾರ ಅಟ್ ಎ ಟೈಮ್ ಏನು ಗೊತ್ತಾ, ಒಂದು ಸಲ ಮಾಡಬೇಕು. ಅದು ಫುಲ್ ನಿಮಗೆ ಫುಲ್ಫಿಲ್ ಆದಮೇಲೆ ಆ ವಿಶ್ ಆಮೇಲೆ ಬೇರೆ ಬರಿಬೋದು. ನೀವು ಒಂದು ವಿಶ್ ಮಾತ್ರ ಬರಿಬೇಕು, ಓಕೆನಾ. ಸೊ ಬನ್ನಿ ಹೇಳ್ತೀನಿ ಹಾಗೆ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಈ ಥರ 369 ಅನ್ನೋ ನಂಬರ್ನ ನೀವೇನು ಮಾಡಿ ಅಂದರೆ ಒಂದು ಖಾಲಿ ಬಿಳಿ ಹಾಳೆ ತೊಗೊಳ್ಳಿ ಆಯಿತಾ. ವೈಟ್ ಕಲರ್ ಪೇಪರಲ್ಲಿ ನೀವು ರೆಡ್ ಇಂಕಲ್ಲೇ ಬರೀಬೇಕು. ಸ್ಪೆಸಿಫಿಕ್ ಆಗಿ ಇದು ರೆಡ್ ಕಲರ್ ಇಂಕ್ ಪೆನ್ನೇ ನಾವು ಯೂಸ್ ಮಾಡಬೇಕಾಗುತ್ತೆ, ಬೇರೆ ಕಲರ್ ಯೂಸ್ ಮಾಡಬಾರ್ದು. ಸೊ ರೆಡ್ ಕಲರೇ ಅದು ಅಟ್ರ್ಯಾಕ್ಟ್ ಮಾಡೋದು ಮನಿ ಫ್ಲೋ ಆಗೋದಕ್ಕೆ. ಸೊ ಅದಕ್ಕೋಸ್ಕರ ಸೊ ಫಸ್ಟ್ ಏನು ಮಾಡಿ ಅಂದರೆ ಒಂದು ಬಿಳಿ ಇದು ಪೇಪರ್ದು ತೊಗೊಂಬಿಡಿ. ಬೆಳಗ್ಗೆ ಮಾರ್ನಿಂಗು 3 ಟೈಮ್ಸ್ ಬರೀಬೇಕು, ಓಕೆನಾ. ಸೊ ಮಾರ್ನಿಂಗ್ ನೀವು 3 ಟೈಮ್ಸ್ ಮಾಡಬೇಕು, 3 ಟೈಮ್ಸ್ ಬರೀಬೇಕು. ಮತ್ತು ಮಧ್ಯಾಹ್ನ ಆಫ್ಟರ್ನೂನು 6 ಟೈಮ್, ಮತ್ತು ನೈಟ್ 9 ಟೈಮ್ಸ್, ಓಕೆನಾ. ಸೊ ನೀವು ಯಾವ ಟೈಮಲ್ಲಿ ನೀವು ಬರೆದಿರ್ತೀರಾ ಅದೇ ಟೈಮಲ್ಲಿ ನೆಕ್ಸ್ಟ್ ಡೇನೂ ಬರೀಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಬೆಳಗ್ಗೆ ಒಂದು 9 ಗಂಟೆಗೆ ಬರೆದಿರ್ತೀರಾ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ಡೇನೂ 9 ಗಂಟೆ ಆ ಟೈಮಲ್ಲೇ ಬರೀಬೇಕು ನೀವು. ಮಧ್ಯಾಹ್ನ ಒಂದು ಗಂಟೆಗೆ ಬರೆದಿರ್ತೀರಾ ಅಂದರೆ ಮತ್ತೆ ಮಧ್ಯಾಹ್ನ 1 ಗಂಟೆಗೇ ಬರೀಬೇಕು. ಮತ್ತು ಈವ್ನಿಂಗ್ ಇಲ್ಲ ಅಂದರೆ ನೈಟ್ ಒಂದು 8 o'clock 9 o'clock ಬರೆದಿರ್ತೀರಾ ಅಂದ್ಕೊಳ್ಳಿ. ಸೊ ಆವಾಗ ನೆಕ್ಸ್ಟ್ ಡೇನೂ 8 o'clock ಇಲ್ಲ 9 o'clock ಬರೀಬೇಕು. ಸೊ ಇದು ಎಷ್ಟು ದಿನ ಮಾಡಬೇಕು ಈ ಪ್ರೊಸೀಜರ್ ಅಂದರೆ ಒಂದು 45 ಡೇಸ್ ಮಾಡಬೇಕಾಗುತ್ತೆ ನೀವು. ಸೊ 45 ದಿನಗಳ ಇದು ಆಯಿತಾ. ಇದು ಒಂದು ನಿಮ್ಮ ಆಸೆ ಏನಿರುತ್ತೆ, ನಿಮ್ಗೇನು ಇಷ್ಟನೋ ಅದು ಬರಿಬೋದು. ನಾನು ಹೇಳ್ತೀನಿ ಹೆಂಗೆ ಬರೆಯೋದು ಅಂತ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ನೀವು ಇದು ಆಯಿತಾ ಡಿಸೈರ್ ಬರಿಬೇಕಂದ್ರೆ ಹಿಂಗೆ ಬರೀಬೇಕು. ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಗಿವಿಂಗ್ ಮೀ ಅಮೌಂಟ್ ಅಂದ್ಬಿಟ್ಟು ಅಮೌಂಟ್ನ ಸ್ಪೆಸಿಫಿಕ್ಕಾಗಿ ನೀವು ಬರೀಲೇಬೇಕಿದ್ರಲ್ಲ ಅಮೌಂಟು. ನಾನು ಇದರಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ, ಸುಮ್ಮನೆ ಜಸ್ಟ್ ಹಾಗೆ ತೋರಿಸ್ತಾ ಇದ್ದೀನಿ. 10,000 ಬರೀರಿ, 20,000 ಬರೀರಿ, 30,000 ಬರೀರಿ, 50,000 ಬರೀರಿ, ನಿಮ್ಮ ಇಷ್ಟ. ಅದು ನಿಮ್ಮ ಒಂದು ಎಷ್ಟು ಡಿಸೈರ್ ಇದೆಯೋ, ನಿಮ್ಗೆ ಎಷ್ಟು ಆಸೆ ಇದೆಯೋ ಅಷ್ಟು ಬರ್ಕೋಬೋದು. ಫಾರ್ ಎಕ್ಸಾಂಪಲ್ ತೋರಿಸಿರೋದಷ್ಟೇ. ನಿಮ್ಗೆ ಎಷ್ಟು ಬೇಕೋ, ನಿಮ್ಗೆ 1 lakh ಬೇಕೋ 5 lakhs ಬೇಕೋ ಆ ಥರ ಬರೀಬೇಕು. ಬಟ್ ಯಾವುದೇ ಬರೋರು ನೀವು ಅದು ನಿಮಗೆ ಸಿಗೋ ಥರ ಬರೀಬೇಕು. ಅಂದರೆ ಅದು ನಿಮಗೆ ಸುಮ್ಮನೆ ಏನೇನೋ ಬರೆಯೋದಲ್ಲ. ನನಗೆ ಅದು ಬೇಕು ಇದು ಬೇಕು ಅಂತ ನೆಗೆಟಿವ್ ಆಗಂತೂ ಬರೆಯೋಕ್ಕೆ ಹೋಗಬೇಡಿ, ಓಕೆನಾ. ಸೊ ಅದರಲ್ಲಿ ನೀವು ಬರಿಬೇಕಾದ್ರೆ ಏನು ಅಂದರೆ ನಿಮ್ಮ ಕೈಯಲ್ಲಿ ಅದು ಸಿಗುವಂತಹ ವಸ್ತುವನ್ನು ಮಾತ್ರ ಬರಿಬೇಕು. ಅದು ಬಿಟ್ಬಿಟ್ಟು ನನಗೆ ಇನ್ಯಾವುದೋ ಬೇಕು, ಆ ಆಸ್ತಿ ಬೇಕು, ಆ ಥರ ಬರೀಬಾರ್ದು. ಇದರಲ್ಲಿ ಯಾವಾಗಲೂ ಇದರಲ್ಲಿ ಒಳ್ಳೆ ಥಾಟ್ ಪ್ರೊಸೆಸಿಂಗಿಂದನೇ ಮಾಡಬೇಕು. ಬಿಕಾಸ್ ಇದು ನಾವು ಯೂನಿವರ್ಸಿಗೆ ಕನೆಕ್ಟ್ ಮಾಡ್ತಿರೋದಾಯ್ತಾ. ನೆಗೆಟಿವ್ ಮೈಂಡ್ ಇದರಲ್ಲಿ ಇರಲೇಬಾರ್ದು, ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬಾರ್ದು, ಬೇರೆಯವ್ರಿಗೆ ಯಾರಿಗೂ ಕೆಟ್ಟದಕ್ಕೂ ಇದನ್ನು ಯೂಸ್ ಮಾಡಬಾರ್ದು. ಜಸ್ಟ್ ನಮ್ಮ ಒಂದು ಆಸೆ, ನಮ್ಮ ಒಂದು ಡಿಸೈರ್ ಏನಿರುತ್ತೋ, ನಮಗೀಗ ಒಂದು 50,000 ಬೇಕಾಗಿರ್ಬೋದು, ಇಲ್ಲ 1 lakh ಬೇಕಾಗಿರ್ಬೋದು. ಸೊ ಅದನ್ನು ಅದ್ರ ಪ್ರಕಾರ ಬರೀರಿ. ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಗಿವಿಂಗ್ ಮೀ ಅಮೌಂಟ್ ಅಂತ. ನನಗಿದು ಸಿಕ್ಕಿದೆ ಅಂತ ನಾನು ಹೇಳಿದ್ನಲ್ಲ, ಯಾವಾಗಲೂ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಅದೊಂದು ನೆನಪಿಟ್ಕೊಳ್ಳಿ. ನಮ್ಗೆ ಸಿಕ್ಕಿದೆ ಅಂತಲೇ ನಾವು ಫೀಲ್ ಆಗಬೇಕು, ಓಕೆನಾ. ಆವಾಗಲೇ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಅದು ಇವ್ರಿಗೆ ಸಿಕ್ಕಿದೆ ಅಂತ. ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ನೀವು ಮಗುದು ನಾನು ಎಕ್ಸಾಂಪಲ್ ಕೊಡ್ತೀನಿ, ಬೆಸ್ಟ್ ಎಕ್ಸಾಂಪಲ್. ಏನು ಗೊತ್ತಾ, ಚಿಕ್ಕ ಮಕ್ಕಳಿಗೆ ಹೊಟ್ಟೆ ಹಸ್ವಾದ್ರೆ ಏನು ಮಾಡ್ತಾರೆ ಹೇಳಿ, ಅಮ್ಮಗೆ ಕೇಳ್ತಾರಲ್ವ. ಇಲ್ಲಾಂದರೆ ಅಮ್ಮಂಗೆ ಹೆಂಗೆ ಗೊತ್ತಾಗುತ್ತೆ ಮಗುಗೆ ಹೊಟ್ಟೆ ಹಸ್ವಾಗಿದೆ ಅದಕ್ಕೆ ಹಾಲು ಕುಡಿಸ್ಬೇಕು ಅಂತ? ಗೊತ್ತಾಗಲ್ಲ, ಯಾವ ತಾಯಂದಿರಿಗೂ ಗೊತ್ತಾಗಲ್ಲ ಅಲ್ವಾ. ಅದೇ ಥರ ಯೂನಿವರ್ಸ್ ಅಂದರೆ ಬ್ರಹ್ಮಾಂಡ, ಓಕೆನಾ. ಸೊ ಅದೇ ಥರ ನೀವೇನಾರು ಕೇಳಿದ್ರೆ ತಾನೇ ಅದು ಕೊಡೋಕ್ಕೆ ನಿಮಗೆ ಸಾಧ್ಯ. ಅದು ಬಿಟ್ಬಿಟ್ಟು ನೀವು ಕನ್ಫ್ಯೂಸಿಂಗ್ ಮೈಂಡಲ್ಲಿ ಕೇಳಿದ್ರೆ ಅದು ಕೊಡಲ್ಲ ಅದು. ಸೊ ನಿಮಗೆ ಬೇಕೇ ಬೇಕು, ನನಗಿದು ಸಿಕ್ಕಿದೆ ಅಂತ ಆ ಥರ ಫೀಲ್ ಆಗ್ತಾ ಇದ್ರೆ ಅದು ಖಂಡಿತ ಇದಾಗೆ ಆಗುತ್ತೆ. ಅಂದರೆ ಆಗಿದೆ ಇದು ಅಂತಲೇ ಫೀಲ್ ಆಗಿ ಅದು ಖಂಡಿತ ನಿಮಗೆ ಸಿಗ್ತಾ ಹೋಗುತ್ತೆ. ನೀವು ಏನು ಅನ್ಕೋತೀರೋ ನಿಮ್ಮ ಲೈಫಲ್ಲಿ ಅಚೀವ್ ಮಾಡ್ಬೋದು. ಸೊ ಈ ಥರ 369 ಅನ್ನೋದನ್ನು ಒಂದು ದಿನದಲ್ಲಿ ಬೆಳಗ್ಗೆ 3 ಸಲ ಬರೀಬೇಕು. ಮತ್ತು ಮಧ್ಯಾಹ್ನ ಒಂದು 6 ಟೈಮ್ಸ್ ಬರೀರಿ, 1 ಗಂಟೆ ಆ ಥರ ಬರೀರಿ, ನಿಮ್ಮಿಷ್ಟ. ಮಧ್ಯಾಹ್ನ ಅಂದರೆ ಒಂದು 2 3 ಗಂಟೆ ಆ ಥರದ್ರಲ್ಲಿ ಬರೆದ್ಬಿಡಿ.
ಸೊ ಆಮೇಲೆ ನೈಟ್ ಟೈಮ್ ಯಾವ್ದಾರ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಳ್ಳಿ, 7 to 9 ಆಯಿತಾ, 7 ಗಂಟೆ 8 ಗಂಟೆ 9 ಗಂಟೆ ಒಟ್ನಲ್ಲಿ ನೈಟ್ ಒಳಗೆ ಆಗ್ಬಿಡ್ಬೇಕದು. ಸೊ ನೆಕ್ಸ್ಟ್ ಡೇ ನೀವು ಮಾಡ್ಬೇಕಾದ್ರೆ ಸೇಮ್ ಅದೇ ಗಂಟೆನಲ್ಲೇ ಮಾಡಬೇಕು, ಅದೇ ಟೈಮಿಂಗ್ಸಲ್ಲೇ ಮಾಡಬೇಕು. 45 ಡೇಸ್ ಕಂಟಿನ್ಯೂಸ್ ಆಗಿ ಮಾಡ್ಬೇಕು ನೀವು ಇದು. ಮಧ್ಯದಲ್ಲಿ ಬಿಡೋದು ಅದೆಲ್ಲ ಇಲ್ಲ. ಹುಡುಗಿರಿಗೆ ಪೀರಿಯಡ್ಸ್ ಏನಾರ ಆದ್ರೂ ಪರವಾಗಿಲ್ಲ, ಇಟ್ಸ್ ಓಕೆ, ಅದೇನು ಪ್ರಾಬ್ಲಮ್ ಆಗಲ್ಲ ಇದರಲ್ಲಿ. ಸೊ ಬರಿಬೋದು ನೀವು. ಸೊ 45 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿ, ಓಕೆನಾ. ಸೊ ಅದಾದಮೇಲೆ ನೋಡಿ, ನಿಮಗೆ ಗೊತ್ತಿಲ್ಲದಿರಂಗೆ ನಿಮಗೆ ಎಲ್ಲ ಸಕ್ಸಸ್ಸು ನಿಮಗೆ ಸಿಗ್ತಾ ಹೋಗುತ್ತೆ. ಬಟ್ ಮೇನ್ ಥಿಂಗ್ ಇಸ್ ಟ್ರಸ್ಟ್. ನೀವು ತುಂಬ ನಂಬಿಕೆ ಇಟ್ಟು ಮಾಡಬೇಕು, ಬಿಲೀಫ್ ಇರಬೇಕು ನಿಮಗೆ, ಓಕೆನಾ. ನನಗಿದು ಆಗುತ್ತೆ, ನನ್ನ ಕೈಲಿ ಸಾಧ್ಯ ಅಂತ. ಬಿಕಾಸ್ ಯಾವುದು ಈ ವರ್ಲ್ಡಲ್ಲಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಅಲ್ವಾ, ಎಲ್ಲನೂ ಒಂದಲ್ಲ ಒಂದು ರೀತಿ ನಮಗೆ ಸಕ್ಸಸ್ ಕೊಡುತ್ತೆ. ಸೊ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಇದು ಟ್ರೈ ಮಾಡ್ತಿರ್ತೀನಿ, ಅದಕ್ಕೆ ಈ ಒಂದು ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಸೊ ಇದೇ ಥರ ಒಳ್ಳೆ ವಿಡಿಯೋಸ್ನ ನನ್ನ ವ್ಲಾಗ್ನಲ್ಲಿ ನೀವು ನೋಡ್ಬೋದು. ಸೊ ಈ ಥರ ಒಂದು ಜ್ಯುವೆಲ್ರಿ ವ್ಲಾಗ್ ಜೊತೆ ಇದನ್ನು ನಾನು ಆ್ಯಡ್ ಮಾಡಿರ್ತೀನಿ. ಸೊ ವಿಡಿಯೋ ಇಷ್ಟರೇ ಪ್ಲೀಸ್ ಒಂದೇ ಒಂದು ರಿಕ್ವೆಸ್ಟು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.